ರೋಡ್ ರೇಸ್ನಲ್ಲಿ ವಿಂಗ್ ಕಮಾಂಡರ್ನಿಂದ ಹಲ್ಲೆಗೊಳಗಾದಂಥ ಯುವಕನ ತಾಯಿ ನನ್ನ ಜೊತೆ ಇದ್ದಾರೆ. ಮೇಡಮ್, ನಿನ್ನೆ ನಿಮ್ಮ ಮಗ ಎಲ್ಲಿ ಹೋದಂಥ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗಿದೆ? ಅವನು ಮಾಲೂರಲ್ಲಿ ಅವ್ರ ಫ್ರೆಂಡ್ ಮನೇಲಿ ಕರ್ಗನೋ ಏನೋ ಹಬ್ಬ ಇದೆ, ಮಮ್ಮಿ ನಾನು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಂಡೇ ಹೋಗಿದ್ದ ಅವನು. ಬೆಳಿಗ್ಗೆ ನೈಟ್ 12 ಗಂಟೆ 1 ಗಂಟೆಗೇನೋ ಊಟ ಆಗಿದೆ. ಅಷ್ಟೊತ್ತಿನಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಮಮ್ಮಿ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಒಂದು 5:15 ಎದ್ಬಿಟ್ಟು ಹೊರಟಿದ್ದಾನೆ. ಬರುವಾಗ ಆಗಿರೋದು ಇದು, ಈ ಟೀನ್ ಫ್ಯಾಕ್ಟ್ರಿ ಹತ್ರ ಆಗಿರೋ ಕತೆ ಇದು. ಮೇಡಮ್, ಅಲ್ಲಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮಗನಿಗೆ ಯಾವ ಸ್ಥಿತಿಯಲ್ಲಿ ಇರ್ತಾನೆ? ಮಗನಿಗೆ ಕೈಯೆಲ್ಲ ಗಾಯ ಆಗಿತ್ತು, ಮುಖ ಎಲ್ಲ ಪರಿಚಿತ್ತು, ಇದೆಲ್ಲ ತುಂಬ ಭಾವ ಇದಾಗೋಗ್ಬಿಟ್ಟಿತ್ತು. ಇನ್ನು ಇಷ್ಟೊತ್ತಾದರೂ ಅವನಿಗೆ ಒಂದು ಇಂಜೆಕ್ಷನ್ ಕೊಡ್ಸೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಆ ಥರ ಪರಿಸ್ಥಿತಿಯಲ್ಲಿ ಬಂದಿದ್ದ. ಬಟ್ ಅದೇನೋ ಹೊರಗಡೆ ಮಾಡ್ಕೊಂಡು ಬಂದಿದ್ದಾನೆ, ಏನೋ ಅಂಥ ದೊಡ್ಡದಾಗಿರಲ್ಲ ಅಂದ್ಕೊಂಡೆ. ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದಾಗ ಗೊತ್ತಾಗಿರೋದು ಕಮಾಂಡ ಅನ್ನೋನು, ಅವನೇನು ಕಮಾಂಡನೋ ಏನೋ ರೌಡಿನೋ ಗೊತ್ತಿಲ್ಲ, ಅವನು ಈ ಥರ ದಬ್ಬಾಳಿಕೆ ಮಾಡಿದ ನನ್ನ ಮಗನಿಗೆ. ಅಲ್ಲ ಮೇಡಮ್, ಮನೆಗೆ ಬಂದಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಆ ಗಾಯ ಮತ್ತು ಆತನ ಮೇಲೆ ಆಗಿರುವಂಥ ಹಲ್ಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನೀವು ಏನು ಕೇಳಿದ್ರಿ, ಏನಾಯಿತು ಅಂತ ಹೇಳಿ? ಅವನು ಹೇಳ್ದ, ನಾನು ಭಯಪಟ್ಟು ಏನಪ್ಪ ಈ ಥರ ಮಾಡ್ಕೊಂಡು ಬಂದಿದೆ ಅಂತ ಹೇಳಿದಾಗ ಅವನು ಹೇಳ್ದ, ಈ ಥರ ಆಯಿತು, ಚಿಕ್ಕದಾಗಿ ಒಂದು ಸಣ್ಣದು ಕಾರ್ ಟಚ್ ಆಯಿತು, ಅವ್ರ ಕಾರ್ ನನ್ನ ಗಾಡಿಗೆ ಟಚ್ ಆಗಿದ್ದರಿಂದ ಇಷ್ಟು ದೊಡ್ಡ ಇನ್ಸಿಡೆನ್ಸ್ ಆಯಿತು ಮಮ್ಮಿ ಅಂತ ಹೇಳಿದ್ರು. ಅದಾದಮೇಲೆ ಪೊಲೀಸರು ಬಂದು ಯಾವಾಗ ಕರ್ಕೊಂಬಂದರು, ಏನಂತ ಕರ್ಕೊಂಬಂದರು? ಪೊಲೀಸರು ನಮ್ಮ ಮನೆಗೆ ಬಂದಾಗ 3:30 ಏನೋ ಆಗಿತ್ತು. 4 ಗಂಟೆಗೆ ಮನೆ, ನಾವು ಜಸ್ಟ್ ಒಂದು ಎನ್ಕ್ವೈರಿ ಮಾಡಿ ಕಳಿಸ್ಕೊಡ್ತೀವಿ ಅಂತಂದು ಹೇಳ್ಬಿಟ್ಟು ಬಂದು ಕರ್ಕೊಂಡು ಹೋಗಿರೋದು. ಅದಾದಮೇಲೆ ಇಲ್ಲಿವರೆಗೂ ಬಿಟ್ಟಿಲ್ಲ. ಈಗ ನಮಗಿರುವಂಥ ಮಾಹಿತಿ ಪ್ರಕಾರ ಆತನಿಗೆ ಅರೆಸ್ಟ್ ಮಾಡಿದ್ದಾರೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥ. ನಮ್ಮ ಲಾಯರ್ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನಮಗೆ ಸರಿಯಾಗಿ ಇನ್ನೂ ಏನು ವಿಷಯ ಹೇಳ್ತಾ ಇಲ್ಲ. ಆಮೇಲೆ ಕನ್ನಡ ಪರ ಸಂಘದವರು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೋ ನೋಡ್ಬೇಕು ಸರ್. ಮೇಡಮ್, ಇನ್ಸಿಡೆಂಟ್ ಆಯಿತು, ಆರಂಭದಲ್ಲಿ ನಿಮ್ಮ ಮಗಂದೇ ತಪ್ಪು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದ ಬಳಿಕ ಯಾವಾಗ ಇನ್ಸಿಡೆಂಟ್ ನಡೆದಂಥ ಸ್ಥಳದಲ್ಲಿರುವಂಥ ಒಂದಷ್ಟು CCTV ಫುಟೇಜ್ಗಳು ಹೊರಗಡೆ ಬಂದಾಗ ಸಂಪೂರ್ಣವಾಗಿ ಆ ಯುವಕನ ಮೇಲೆ ಕಮಾಂಡರ್ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥದ್ದು ಆ ವಿಡಿಯೋದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಆಗ ಏನು ಅನ್ನಿಸ್ತು? ಆಗೇನು ಅನಿಸಿಲ್ಲ, ನ್ಯಾಯ ನಮ್ಮ ಕಡೆ ಇದೆ, ದೇವ್ರು ಇದ್ದಾನೆ ನಮಗೆ. ಇವಾಗ ಲಾಯರ್ ಆಗಲಿ ಕನ್ನಡ ಪರ ಸಂಘದವರಾಗಲಿ ಎಲ್ಲರೂ ನಮ್ಮ ಕಡೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಈಗ ಸದ್ಯ ನಿಮ್ಮ ಮಗನ ಈ ಪ್ರಕರಣದಲ್ಲಿ ಬಂಧನ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಆತನ ಮೇಲೆ FIR ಆಗಿದೆ, ವಿಂಗ್ ಕಮಾಂಡರ್ ಮೇಲೆ. ಆದರೆ FIR ಅಲ್ಲಿ ಅಧಿಕೃತವಾಗಿ ಆ ವಿಂಗ್ ಕಮಾಂಡರ್ ಹೆಸರನ್ನು ಸೂಚನೆ ಉಲ್ಲೇಖ ಮಾಡದೆ FIR ಮಾಡಿದ್ದಾರೆ. ಅದನ್ನಕ್ಕೇನು? ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಸರ್, ಲಾಯರ್ ನೋಡ್ಕೊಳ್ತಾರೆ ಅದನ್ನೆಲ್ಲ ಪಾಯಿಂಟ್ಸ್ಗಳೆಲ್ಲ. ಬಟ್ ಈಗ ಏನಂದರೆ ನಂಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ನ್ಯಾಯ ಬೇಕು, ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ ಅವ್ರ ಮೇಲೆ. ಏಕೆಂದರೆ ಮಗಂದು ಫ್ಯೂಚರ್ ಇದೆ. ಈಗ ಸೋಷಿಯಲ್ ಮೀಡಿಯಾ ಯಾವುದೇ ಆಗಲಿ ಮಕ್ಕಳದಾಗಲಿ ನಮ್ಮ ಮನೆಯದಾಗಲಿ ಒಂದು ಮಾನ ಮರ್ಯಾದೆ ಹೋದಂಗೆ ಅಲ್ವಾ. ಆ ಮಾನ ನಷ್ಟ ಮೊಕದ್ದಮೆ ಹಾಕಿ ಅವ್ರಿಗೇನು ನೆಕ್ಸ್ಟ್ ಸ್ಟೆಪ್ ತೊಗೋಬೇಕೋ ನಾನು ತೊಗೊಳ್ತೀನಿ. ಇದು ಅವ್ರ ತಾಯಿ ಈಗ ಹೇಳುವಂಥ ಈ ಘಟನೆ ಆದ ಬಳಿಕ ಆರಂಭದಲ್ಲಿ ನನ್ನ ಮಗಂದೇ ತಪ್ಪಿರ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಯಾವಾಗ CCTV ಫುಟೇಜ್ಗಳು ಬಂತೋ ಅದಾದ ನಂತರ ನಮ್ಮ ಪರ ನ್ಯಾಯ ಇದೆ, ನನ್ನ ಮಗನ ತಪ್ಪು ಏನೂ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈಗ ಘಟನೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದು ಪೊಲೀಸರು ಏನು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದನ್ನು ನಾನು ಗಮನಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.